ರಾಜಕೀಯ ವಾತಾವರಣದಲ್ಲಿ ಸಿದ್ದರಾಮಯ್ಯಗಿಂತಲೂ ಕೂಡ ವಿಭಿನ್ನವಾದಂತಹ ರಾಜಕೀಯ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಬಿಜೆಪಿ ಮತ್ತು ಜೆಡಿಎಸ್ ತನ್ನ ಮೈತ್ರಿಗಳ ಮಧ್ಯೆಯೇ ಬೆಂಕಿ ಬೀಳುವಂತೆ ಒಂದು ಪ್ಲಾನಿಂಗ್ ಅನ್ನ ಮಾಡಿ ಏನು ಈ ಜೆಡಿಎಸ್ ಪಕ್ಷದಿಂದ ಒಂದಿಷ್ಟು 4 ಜನ ಮತವನ್ನ ಹಾಕಿದ್ದಾರೆ ಅಡ್ಡ ಮತವಾಗಿ. ಬಿಜೆಪಿಯಿಂದ ಕೂಡ ಅದೇ ರೀತಿ ಅಡ್ಡಮತವಾಗಿ ಪರಿಣಾಮ ಬೀರಿದೆ. 151 ಗಗನಕ್ಕೇರಿದೆ. ಡಿ ಕೆ ಶಿವಕುಮಾರ್ ಆಡುವಂತಹ ಮಾತುಗಳ ಶೈಲಿಯಲ್ಲಿ ಒಕ್ಕಲಿಗ ನಾಯಕರನ್ನ, ಭಾರತೀಯ ಜನತಾ ಪಾರ್ಟಿಯ ಒಕ್ಕಲಿಗ ನಾಯಕರನ್ನ ಮತ್ತು ಜೆಡಿಎಸ್ನ ಒಕ್ಕಲಿಗ ನಾಯಕರನ್ನ ಒಲಿಸಿಕೊಂಡಂತಹ ಡಿ ಕೆ ಶಿವಕುಮಾರ್ ಅಡ್ಡ ಮತಗಳ ಮೂಲಕ ಗೆದ್ದು ಬೀಗ್ತಾ ಇದ್ದಾರೆ. ಸೊ ಇಷ್ಟೇ ಅಲ್ಲ, ಡಿ ಕೆ ಶಿವಕುಮಾರ್ 2028ರ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬೆಂಕಿ ಹಾಕಿ ಜೆಡಿಎಸ್ ಅನ್ನ ಸಂಪೂರ್ಣವಾಗಿ ರಾಜ್ಯದಲ್ಲಿ ಮುಕ್ತ ಮಾಡುವಂತಹ ಲೆಕ್ಕಾಚಾರದಲ್ಲಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರಾಗಿರಬಹುದು, ಇವರ ವಿರುದ್ಧ ಒಂದು ಧ್ವನಿಗಳನ್ನ ಎತ್ತುತ್ತಾ ಡಿ ಕೆ ಶಿವಕುಮಾರ್ ಆಡುವಂತಹ ಮಾತುಗಳಲ್ಲಿ ಗಾಂಭೀರ್ಯ ಇದೆ. ಸಂಪೂರ್ಣವಾಗಿ ಈ ಜೆಡಿಎಸ್ ಪಕ್ಷವನ್ನ ತ್ಯಜಿಸಿಬಿಡಬೇಕು, ಅಂದ್ರೆ ಸಂಪೂರ್ಣವಾಗಿ ಜೆಡಿಎಸ್ ಪಕ್ಷವನ್ನೇ ಮುಗಿಸ್ಬಿಡಬೇಕು ಅನ್ನುವಂಥದ್ದು ಡಿ ಕೆ ಶಿಯ ಲೆಕ್ಕಾಚಾರ. ಆದರೆ ಮಂಡ್ಯ, ಮೈಸೂರು, ಹಳೆ ಭಾಗಗಳಲ್ಲಿ ಜೆಡಿಎಸ್ನ ಒಂದು ಶಕ್ತಿ ಇದೆ. ಹಾಸನ, ಈ ಭಾಗಗಳಲ್ಲಿ ಜೆಡಿಎಸ್ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಅದರ ಜೊತೆಗೆ ಜೆಡಿಎಸ್ನ ಭದ್ರಕೋಟೆಗಳಾಗಿವೆ. ಈ ಭದ್ರಕೋಟೆಗಳನ್ನ ನೇರವಾಗಿ ಒಡೆದು ಹಾಕೋದಕ್ಕೆ, ಕುಮಾರಸ್ವಾಮಿಯ ಶಕ್ತಿಯನ್ನ ಕುಂದಿಸೋದಕ್ಕೆ 2028ಕ್ಕೆ ತಯಾರಿ ನಡೆಸ್ಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಅಷ್ಟೇ ಅಲ್ಲ, 2028ಕ್ಕೂ ಕೂಡ ತಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕನ್ನೋದು ಡಿ ಕೆ ಶಿಯ ಲೆಕ್ಕಾಚಾರ. ಈಗ ನಿಖಿಲ್ ಕುಮಾರಸ್ವಾಮಿಯ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷದ ಜನತಾದಳ ಏನಿದೆ ಇದು 2028ಕ್ಕೆ ಮುಂದುವರಿಯುತ್ತೆ. ಆದರೂ ಕೂಡ ನಿಖಿಲ್ ಕುಮಾರಸ್ವಾಮಿಯನ್ನ ಯಾವ ದಡಕ್ಕೂ ಹತ್ತದಂತೆ ಮಾಡಿ 2028ರಲ್ಲೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತಹ ಒಂದಿಷ್ಟು ಲೆಕ್ಕಾಚಾರಗಳನ್ನು ಹೆಣೆದಿದ್ದಾರೆ. ಆ ಲೆಕ್ಕಾಚಾರಗಳೇನೇನು? ಡಿ ಕೆ ಶಿವಕುಮಾರ್ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಟಾರ್ಗೆಟ್, ಈ ಕಡೆ ಕುಮಾರಸ್ವಾಮಿ ಅವರನ್ನು ಕೂಡ ಟಾರ್ಗೆಟ್, ಜೆಡಿಎಸ್ ಅನ್ನುವಂತಹ ಈ ಪಕ್ಷವನ್ನು ಕೂಡ ಟಾರ್ಗೆಟ್ ಮಾಡ್ಕೊಳ್ತಾರೆ. ಯಾವುದೇ ಕಾರಣಕ್ಕೂ ಜೆಡಿಎಸ್ ಪಕ್ಷದ ಶಾಸಕರ ಸಂಖ್ಯೆಯ ಬೆಂಬಲ ಬಿಜೆಪಿಗೆ ದೊರಕಬಾರದು 2028ಕ್ಕೆ. ಅಂದ್ರೆ ಬಿಜೆಪಿ ಒಂದು 100 ಬಂತು ಅಂತ ಅನ್ಕೊಳ್ಳಿ, ಒಂದು 100 ಶಾಸಕರ ಗೆಲುವಾಯಿತು ಅಂತ ಇಟ್ಕೊಳ್ಳಿ. ಆಗ ಮೆಜಾರಿಟಿಯನ್ನ 115 ಸೀಟ್ 113 ಸೀಟ್ ಬೇಕು ಮೆಜಾರಿಟಿ ಆಗಲಿಕ್ಕೆ. ಆ ಮೆಜಾರಿಟಿ ಸಂದರ್ಭದಲ್ಲಿ ಈ ಜೆಡಿಎಸ್ ಏನಾದರೂ 114 115 ಆಗುವಂಗ ಮೆಜಾರಿಟಿ ಬಂದುಬಿಟ್ರೆ, ಜೆಡಿಎಸ್ ಅಂತಲ್ಲ, ಜೆಡಿಎಸ್ ಪಾರ್ಟಿ ಒಂದು 14 ಸೀಟು 15 ಸೀಟು ಗೆದ್ಕೊಂಬಂದ್ಬಿಟ್ರೆ ಆ ಟೈಮಿಂಗ್ನಲ್ಲಿ ಇಲ್ಲಿ ಎಷ್ಟಾಗುತ್ತೆ, ಬಿಜೆಪಿಗೆ ಮೈತ್ರಿಯಾಗಿ 114 115 ಆಗ್ಬಿಡುತ್ತೆ. ಸೊ ಅದ್ರಗೋಸ್ಕರ ಜೆಡಿಎಸ್ ಅನ್ನ ಸಂಪೂರ್ಣವಾಗಿ ಒಡೆದು ಛಿದ್ರ ಮಾಡಬೇಕು. ಆಗ ಬೆಂಬಲ ಕೋರ್ಲಿಕ್ಕೆ ಎಲ್ಲಿ ಬಿಜೆಪಿಗೆ ಎಲ್ಲಿಯೂ ಕೂಡ ಅವಕಾಶನೇ ಇರೋದಿಲ್ಲ. ಆ ಟೈಮಿಂಗ್ನಲ್ಲಿ ಜೆಡಿಎಸ್ ಪಕ್ಷದಲ್ಲಿರ್ತಕ್ಕಂಥ ಒಕ್ಕಲಿಗ ನಾಯಕರನ್ನ ತನ್ನ ಬಳಿ ಸೆಳ್ಕೊಂಡು ಆ ಒಕ್ಕಲಿಗ ನಾಯಕರ ಬೆಂಬಲ ಪಡೆಯೋದು ಡಿ ಕೆ ಶಿಯ ಲೆಕ್ಕಾಚಾರ. ಹಾಗಾಗಿ ಜೆಡಿಎಸ್ನಲ್ಲಿರುವಂತಹ ಶಾಸಕರು ಈಗ ಡಿ ಕೆ ಶಿವಕುಮಾರ್ ಅವರನ್ನ ನೋಡಿ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಅಂದ್ರೆ ಯೋಚನೆ ಮಾಡಿ ಡಿ ಕೆ ಶಿಯ ಪ್ಲಾನ್ ಹೇಗಿರುತ್ತೆ. ಇದು ಕೇವಲ ಡಿ ಕೆ ಶಿ ಜೆಡಿಎಸ್ ನಲ್ಲಿರ್ತಕ್ಕಂತಹ ಒಕ್ಕಲಿಗ ನಾಯಕರನ್ನ ಅಷ್ಟೇ ಅಲ್ಲ, ಬಿಜೆಪಿಯಲ್ಲಿರ್ತಕ್ಕಂತಹ ಒಕ್ಕಲಿಗ ನಾಯಕರ ಕಡೆಯಿಂದಲೂ ಮತ ತಗೊಂಡಿರೋದು. BSY ವಿಜಯೇಂದ್ರ ಯಾವ ಲೆಕ್ಕಕ್ಕೂ ಸರಿಸಾಟಿ ಕೂರ್ತಾ ಇಲ್ಲ. ನೀವು ಅನ್ಕೋಬಹುದು, ಯಾವಾಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೋ ಆವಾಗ ಕಾಂಗ್ರೆಸ್ನ ಬಲ ಹೆಚ್ಚಂದ ಆಗಿದೆ ಹೊರತು ಕಡಿಮೆ ಆಗಿಲ್ಲ. ಸಿದ್ದರಾಮಯ್ಯನವ್ರು ಹೋಗೋರು ಹೋದ್ರು,
ಆದರೆ ಸಿದ್ದರಾಮಯ್ಯನವರಿಗಿಂತಲೂ ವಿಭಿನ್ನವಾದ ಗೆಲುವನ್ನು ತಂದುಕೊಡೋದ್ರಲ್ಲಿ ಡಿ ಕೆ ಶಿವಕುಮಾರ್ ಮುಂದಾಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಹೂಡ್ತಾ ಇರುವಂತಹ ಪ್ಲಾನಿಂಗ್ಗಳು ಬೇರೆ ಬೇರೆ ರೀತಿಯೇ ಆಗಿದೆ. ನಿಖಿಲ್ ಕುಮಾರಸ್ವಾಮಿಯ ವಿರುದ್ಧ ಸ್ವಂತ ಸಹೋದರ ಡಿ ಕೆ ಸುರೇಶ್ ನಿಂತ್ಕೊಂಡ್ರು. ಹೇಳಿಕ್ಕಾಗುದಿಲ್ಲ. 2028 ಚುನಾವಣೆಯಲ್ಲಿ ಬಹಳ ವಿಭಿನ್ನವಾದ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಪ್ಲಾನಿಂಗ್ಸ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಒಂದಂತೂ ಸತ್ಯ, ಡಿ ಕೆ ಶಿವಕುಮಾರ್ ಪ್ಲಾನಿಂಗ್ಗೆ ತಿರುಗೇಟ್ ಕೊಡೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ನಿಂತ್ಕೊಂಡಿರುವಂಥದ್ದು. 2028 ಚುನಾವಣೆಯಲ್ಲಿ ಈ ಕುಮಾರಸ್ವಾಮಿಯವರ ಪ್ಲಾನಿಂಗ್ ಏನಾಗಿದೆ ಅಂದರೆ, ಪ್ರತಿ ತಾಲೂಕುಗಳಲ್ಲೂ ಕೂಡ JDSನ ಸಮಾವೇಶವನ್ನು ಮಾಡೋದು. JDSನ ಸಮಾವೇಶಗಳನ್ನು ಮಾಡಿ ಪ್ರತಿ ಕ್ಷೇತ್ರಗಳಲ್ಲೂ ಕೂಡ ಪಕ್ಷ ಕಟ್ಟೋದು. ಅಂದರೆ ಮೊದಲೇ JDS ಅಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ JDS ತನ್ನದೇ ಆದಂಥ ಒಂದು ಪ್ರತಿಭೆ ಮತ್ತು ಅಷ್ಟರ ಜೊತೆಗೆ ಅಲ್ಲಿ ಪ್ರಭಾವವನ್ನು ಕೂಡ ಪಡ್ಕೊಂಡಿರ್ತಿತ್ತು. ಆದರೆ ಈಗ ಇತ್ತೀಚೆಗೆ ಕೇವಲ ಹಾಸನ, ಮಂಡ್ಯ, ಮೈಸೂರು ಆ ಭಾಗದಲ್ಲಿ ಮಾತ್ರ JDS ಸೀಮಿತ ಆಗ್ಬಿಟ್ಟಿದೆ. ಇನ್ನು ಉಳಿದಂತಹ ಉತ್ತರ ಕರ್ನಾಟಕದ ಭಾಗದಲ್ಲಂತೂ JDS ನೋಡೋಕ್ಕೂ ಸಿಗ್ತಾ ಇಲ್ಲ. ಅಂಥ ಲೆಕ್ಕಕ್ಕೆ ಬಂದುಬಿಟ್ಟಿದೆ. ಈಗ ಉತ್ತರ ಕರ್ನಾಟಕದ ಭಾಗದಲ್ಲೂ ಕೂಡ JDSನ ಕಟ್ಟಿ ಬೆಳೆಸೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಇವರೆಲ್ಲರೂ ಕೂಡ ಈಗ ತಯಾರಿ ನಡೆಸ್ಕೊಡ್ತಾ ಇದ್ದಾರೆ. ಇದಕ್ಕೆ ಸಂಪೂರ್ಣ ಕೊಕ್ಕೆ ಹಾಕಬೇಕು. ಏನು ಹಾಸನ ಇದೆಯಲ್ಲ, ಮಂಡ್ಯ, ಮೈಸೂರು ಇದೆಯಲ್ಲ, ಈ ಭಾಗಗಳಲ್ಲೇ JDSನ ಮುರಿದು ಹಾಕ್ಬಿಡ್ಬೇಕು. ಮೇನ್ ಒಂದು ಕೊಂಡಿ ಅಂತ ಇರುತ್ತಲ್ಲ, ಮೇನ್ ಒಂದು ಚಿಲಕ ಅಂತ ಇರುತ್ತಲ್ಲ, ಆ ಚಿಲಕನೇ ಭದ್ರವಾಗಿರುವಂತಹ ಚಿಲಕನೇ ಒಡೆದಾಕ್ಬಿಡೋದು. JDS ಅಲ್ಲಿ ಸಂಪೂರ್ಣವಾಗಿ ಮುರಿದೋಗ್ಬಿಡುತ್ತೆ. JDS ನಿಲ್ಲೋ ಶಕ್ತಿನೇ ಇಲ್ಲಾಗತ್ತೆ. ಹಾಸನ ಏನಾದರೂ ಕಂಪ್ಲೀಟ್ ಆಗಿ DK ಛಿದ್ರ ಮಾಡ್ಕೊಂಡು ವಶ ಮಾಡ್ಕೊಂಡ್ಬಿಟ್ರು ಅಂದರೆ ಮುಗ್ದೋಯ್ತು. JDSನ ಇರುವ ಬಲ ಎಲ್ಲ ಮುರಿದು ಬಿದ್ದು ಹೋಗ್ಬಿಡತ್ತೆ. ಅದೇ ಲೆಕ್ಕಾಚಾರ DK ಈಗ ಹೇಗಾದರೂ ಮಾಡಿ JDSನ ಮುರಿದು ಹಾಕಿದ್ರೆ BJP ಎಲ್ಲೂ ಅಲಗಾಡಕ್ಕಾಗಲ್ಲ ಅನ್ನೋದು. ಯಾಕೆ DK ಲೆಕ್ಕಾಚಾರ ಅಂದರೆ 7 ವರ್ಷ ಕಂಟಿನ್ಯೂ ಮುಖ್ಯಮಂತ್ರಿ ಆಗಬೇಕು ಅನ್ನೋದು DK ಲೆಕ್ಕಾಚಾರ. ಮುಂದಿನ 5 ವರ್ಷಗಳ ಕಾಲವೂ ಕೂಡ DK ಮುಖ್ಯಮಂತ್ರಿ ಆಗಬೇಕು. ಈಗ 2 ವರ್ಷ, ಇನ್ನು 5 ವರ್ಷ, ಸುಮಾರು 7 ವರ್ಷ ಮುಖ್ಯಮಂತ್ರಿ ಆಗಿರಬೇಕು ನಾನೇ ಅನ್ನುವಂಥದ್ದು DK ಲೆಕ್ಕಾಚಾರ. ಈಗ DK ಶಿವಕುಮಾರ್ ಈ ಲೆಕ್ಕಾಚಾರವನ್ನು ಇಟ್ಕೊಂಡು JDSನ ಮುಗಿಸ್ಬಿಡ್ತಾರಾ ಅನ್ನುವಂಥ ಪ್ರಶ್ನೆ ಹುಟ್ಕೋಬಹುದು. JDS ಅನ್ನುವಂಥದ್ದು ಪ್ರಾದೇಶಿಕ ಪಕ್ಷವಾಗಿದ್ದರೂ, ದೇವೇಗೌಡರು ಕಟ್ಟಿದಂಥ ಪಕ್ಷವಾಗಿದ್ದರೂ ಕೂಡ ಈಗ ಆ ಪಕ್ಷ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅಂದರೆ ಹೀನಾಯ ಸೋಲಿನ ಸ್ಥಿತಿಗೆ ಬಂದು ನಿಂತ್ಕೊಂಡಿದೆ. ಹೀನಾಯ ಸೋಲು. ಕೇವಲ 18 ಶಾಸಕರನ್ನ ಇಟ್ಕೊಂಡಿರುವಂತಹ, 18 ಶಾಸಕರನ್ನ ಗೆಲ್ಲುವಂತಹ ಶಕ್ತಿಯನ್ನು ಮಾತ್ರ ಉಳಿಸ್ಕೊಂಡಿರುವಂತಹ JDS ತನ್ನದೇ ಆದ ಅಸ್ತಿತ್ವವನ್ನೇ ಕಳ್ಕೊಂಡ್ಬಿಟ್ಟಿದೆ. JDS ಮಿನಿಮಮ್ ಏನೂ ಇಲ್ಲ ಅಂದರೆ 40 ಸೀಟ್ಗಳನ್ನಾದರೂ ಗೆಲ್ಲುವ ಶಕ್ತಿ ಪ್ರಾದೇಶಿಕ ಪಕ್ಷಕ್ಕಿರಬೇಕು. ಅದು ಆವಾಗ ಪಕ್ಷ ದೊಡ್ಡ ಪಕ್ಷವಾಗಿ ಕಾಣಿಸ್ಕೊಳ್ಳುತ್ತೆ. ಆದರೆ ಅದು ಈಗ 18 ಸ್ಥಾನಗಳಿಗೆ ಬಂದು ನಿಂತ್ಕೊಂಡಿದೆ JDS ಅಂದರೆ, ಇನ್ನೇನಾದರೂ ಆ 18 ಸ್ಥಾನಗಳ ಕೂಡ ಕಡಿಮೆಯಾಗಿ 10, 9ಕ್ಕೆ ಬಂದು ನಿಂತ್ಕೊಂಡ್ರೆ JDS ಸಂಪೂರ್ಣವಾಗಿ ಹೊರಟೋಗಿದೆ ಅಂತಲೇ ಅರ್ಥ ಆಗುತ್ತೆ ಅವಾಗ. ಆದರೆ ಅದು ಹಾಗಾಗಬಾರ್ದು ಅಂತಲೇ ನಿಖಿಲ್ ಕುಮಾರಸ್ವಾಮಿ ಕೂಡ ಈಗ ಪ್ರತಿ ಭಾಗಕ್ಷೇತ್ರಗಳಲ್ಲೂ ಕೂಡ ಹೋಗಿ ಸಮಾವೇಶಗಳನ್ನು ಮಾಡಿ ಪಕ್ಷ ಕಟ್ಟೋದು. ಮತ್ತು ಈಗ ಕುಮಾರಸ್ವಾಮಿ ಕೂಡ ಒಂದು ಹೊಸ ಆಯೋಜನೆಯನ್ನು ಹೊರಡಿಸಿದ್ದಾರೆ. ಹೊಸಬರಿಗೆ ಹೆಚ್ಚಿನ ಅವಕಾಶ, ಹೊಸ ಮುಖಗಳಿಗೆ ಇನ್ನು ಹೆಚ್ಚಿನ ಅವಕಾಶ, ಯುವಕರಿಗೆ ಹೆಚ್ಚಿನ ಅವಕಾಶವನ್ನು ಕೊಟ್ಟು JDS ಪಕ್ಷವನ್ನು ಕಟ್ಟುವಂತಹ ನಿಟ್ಟಿನಲ್ಲಿ ಲೆಕ್ಕಾಚಾರಗಳನ್ನು ನಡೆಸ್ಕೊಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ಏನಾಗುತ್ತೋ ಕಾದು ನೋಡಬೇಕು. ಆದರೆ DK ಮುಂದಿನ ಮುಖ್ಯಮಂತ್ರಿ ಆಗೋಗೋಸ್ಕರ BJPಯಲ್ಲಿ ಇರ್ತಕ್ಕಂಥ ಒಕ್ಕಲಿಗರನ್ನ, JDSನಲ್ಲಿರ್ತಕ್ಕಂಥ ಒಕ್ಕಲಿಗರನ್ನ ಸೆಳೆಯೋದ್ರಲ್ಲಿ ಈಗ ಯಶಸ್ವಿಯಾಗಿದ್ದಾರೆ. 2028 ಚುನಾವಣೆಯಲ್ಲಿ ಯಶಸ್ವಿ ಆಗೋದು ಸಾಧ್ಯನಾ? ಜನಗಳ ಆಶೀರ್ವಾದ ಹೇಗಿರುತ್ತೆ? ಕಾಂಗ್ರೆಸ್ಗೆ ಜನಗಳು ಬೆಂಬಲ ಸೂಚಿಸ್ತಾರಾ ಅಥವಾ BJPಗೆ ಅಥವಾ JDSಗೆ ಅನ್ನೋದು ಕೂಡ ಕಾದು ನೋಡಬೇಕಿದೆ. ಇನ್ನು ನಿಖಿಲ್ ಕುಮಾರಸ್ವಾಮಿ ಯುವನಾಯಕನಾಗಿ ರಾಜ್ಯದಲ್ಲಿ 2028 ರಣಕಹಳೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರಕ್ಕಿಳಿಯೋದಂತೂ ಸತ್ಯ.
ಆಗ JDS ಯಾವ ರೀತಿಯಾದಂತಹ ನಿಲುವನ್ನು ತೆಗೆದುಕೊಂಡು ನಿಲ್ಲುತ್ತೆ, ಯಾವ ರೀತಿ ಅದಕ್ಕೆ ಜನ ಆಶೀರ್ವದಿಸ್ತಾರೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲ ಇದೆ. ಇನ್ನು ಕಾಂಗ್ರೆಸ್ BJP ಮಧ್ಯೆ ಅಂತೂ ದೊಡ್ಡ ಮಟ್ಟದ ಪೈಪೋಟಿ ಮುಂದಿನ 2028ರ ಚುನಾವಣೆಯಲ್ಲಿ ನಡೆಯೋದಂತೂ ಸತ್ಯ. ಇನ್ನೇನು 2 ವರ್ಷ ಅಷ್ಟರಲ್ಲಿ ನಡೆಯೋದಂತೂ ಸತ್ಯ. 2 ವರ್ಷ ಇಲ್ಲ, ಇನ್ನೊಂದು 1.5 ವರ್ಷ ಉಳ್ಕೊಂಡಾಗೆ ಕಾಣುತ್ತೆ. ಸೊ ಅಷ್ಟರ ಮಟ್ಟಿಗೆ ಎಲೆಕ್ಷನ್ ಭಾಳ ರೋಚಕವಾಗಿ 2028ರಲ್ಲಿ ನಡೆಯಲಿದೆ. ಸೊ ಯಾರ್ಯಾರು ಮತ್ತೆ ಯಾವ್ಯಾವ ರೀತಿಯ ಪ್ಲಾನಿಂಗ್ಸ್ಗಳನ್ನು ರಾಜಕೀಯವಾಗಿ ನಡೆಸ್ಕೊಳ್ತಾ ಇರ್ತಾರೆ ಅನ್ನೋದನ್ನು ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪಡಿಸ್ತಾ ಇರ್ತೀನಿ. ನೋಡ್ತಾರೆ ಆದಷ್ಟು ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಸುದ್ದಿಯೊಂದಿಗೆ. ನಮಸ್ಕಾರ.